ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ. ಇಲ್ಲಿ ಬೃಂದ ರೀತು ಹೊಟ್ಟೆಲಿ ಮಗು ಇಲ್ಲ ಅಂದರೂ ಕೂಡ ಇದೆ ಅನ್ನೋ ರೀತಿಯಲ್ಲಿ ಪ್ರತಿಬಿಂಬಿಸಿದ ಅಷ್ಟೇ ಅಲ್ಲದೆ ಈಗ ಇಲ್ದಿರೋ ಮಗು ಮತ್ತೆ ಆ ಮಗು ತೀರು ಹೋಗಿದೆ ಅನ್ನೋ ರೀತಿಯಲ್ಲಿ ಬಿಂಬಿಸೋಕೆ ಮುಂದಾಗ್ತಿದ್ದಾರೆ. ಇತ್ತ ಕಡೆ ಅರ್ಜುನ್ ಹತ್ರ ಹೋಗಿದ್ದೆ ಭಾರ್ಗವಿಯಿಂದಾನೇ ಇಲ್ಲಿ ರೀತು ಹೊಟ್ಟೆಗೆ ಬಿದ್ದಿರೋದು ಅಂತೆಲ್ಲ ಚಾಡಿ ಹೇಳ್ತಾರೆ. ಅದನ್ನು ನಂಬೋದು ಅರ್ಜುನ್ಗೆ ಕಷ್ಟವಾಗುತ್ತೆ, ಯಾಕಂದರೆ ಭಾರ್ಗವಿ ಅಂತವ್ರು ಅಲ್ವಲ್ಲ ಅಂತ ಅನಿಸುತ್ತೆ. ಬಟ್ ಇಲ್ಲಿ ಬೃಂದ ಅರ್ಜುನನ್ನು ನಂಬಿಸ್ತಾಳೆ. ಆದರೆ ಇಲ್ಲಿ ನಿಜವಾಗ್ಲೂ ಭಾರ್ಗವಿ ದೇವ್ರ ಹತ್ರ ಕೇಳ್ಕೊತಾಳೆ, ಇಲ್ಲಿ ರೀತು ಪ್ರೆಗ್ನೆಂಟ್ ಅಲ್ಲ ಅಂದ್ಕೊಂಡಿದ್ದೀನಿ, ಒಂದು ಪಕ್ಷ ಪ್ರೆಗ್ನೆಂಟ್ ಆಗಿದ್ರೆ ಅವಳ ಮಗುಗೆ ಅವಳಿಗೆ ತೊಂದರೆ ಆಗದಿರೋ ಹಾಗೆ ನೋಡ್ಕೊ ಅಂತ. ಅದ ಕಡೆ JP ಪಾಟೀಲ್ ಹತ್ರ ಜಯಂತ್ ಮತ್ತು ರುದ್ರ ಅವರು ಹೋಗಿದ್ದ, ತಮ್ಮ ಮಗಳು ಬದುಕು ಸರಿಯೋ ಹೋಗಬೇಕು, ಅವಳು ಗಂಡನ ಮನೆಗೆ ಹೋಗಬೇಕು, ಭಾರ್ಗವಿ ರೀತಿ ಮಾಡ್ತಾಳೆ ಅಂತ ಅಂದ್ಕೊಂಡಿರಲಿಲ್ಲ ಅಂತ ಕೇಳ್ತಿದ್ದಾರೆ. ಖಂಡಿತ ವಿಕ್ಕಿ ಹೊರಗಡೆ ಬರ್ತಾನೆ, ಶಕ್ತಿಗೋಸ್ಕರ ರೀತಿಗೋಸ್ಕರ ಅವನನ್ನ ಹೊರಗಡೆ ಕರ್ಕೊಂಡು ಬಂದೇ ಬರ್ತೀನಿ, ಆದರೆ ಭಾರ್ಗವಿಯನ್ನು ನಂಬೋದನ್ನು ಇನ್ನಾದರೂ ಬಿಟ್ಬಿಡಿ, ಆಗ ಮಾತ್ರ ಒಳ್ಳೇದಾಗತ್ತೆ ಅಂತ ಹೇಳ್ತಿರ್ತಾರೆ. ಅಷ್ಟರಲ್ಲಿ ವಿಕ್ಕಿ ಅಮ್ಮ ಮತ್ತು ವಂದನಾ ಅಲ್ಲಿಗೆ ಬರ್ತಾರೆ. ಈ ಕಡೆ ಮನೆ ಕರ್ಕೊಂಡು ಹೋಗಿ ರೀತುನ ಅಂತ ರೀತು ಅಪ್ಪ ಅಮ್ಮ ಕೇಳ್ಕೊತಾರೆ. ಯಾವುದೇ ಕಾರಣಕ್ಕೂ ವಿಕ್ಕಿ ಬರೋ ತನಕ ಅದು ಸಾಧ್ಯ ಇಲ್ಲ ಅಂತಾರೆ. ಈ ಕಡೆ ಶಕ್ತಿ ಕಾಲ್ ರಿಸೀವ್ ಮಾಡ್ತಿಲ್ಲ ಅಂತ ಹೇಳಿ JP ಹೇಳಿದಾಗ ಅವರು ತುಂಬ ಕೋಪ ಮಾಡ್ಕೊಂಡಿದ್ದಾರೆ. ಅನಾಮಿಕ ವ್ಯಕ್ತಿ ಕಾಲ್ ಮಾಡ್ತಿದ್ದಾರೆ ಅಂದಾಗ ಅವನಿಗೂ ಕೂಡ ಮತ್ತೆ ಕಾಲ್ ಮಾಡೋಕ್ಕೆ ಶುರು ಮಾಡ್ಕೊಂಡ್ರೆ ಖಂಡಿತ ಅವ್ರಿಗೆ ಯಾರು ಅನ್ನೋ ಸುಳಿವು ಸಿಗಬೇಕಲ್ಲ. ಖಂಡಿತವಾಗ್ಲೂ ಈ ವಿಕ್ಕಿ ಅರೆಸ್ಟ್ ಹಿಂದೆ ಆಕೆಯ ಕೈವಾಡ ಇದೆ ಅನ್ನಿಸ್ತದೆ ಅಂತ JP ಹೇಳ್ತಾರೆ. ನಂತರ ಇಲ್ಲಿ ಶ್ರೀಮಂತ್ ಅವರು ನನಗೆ ಗೊತ್ತು ಅಂದಾಗ JP ಅವನನ್ನ ಮಾತನ್ನು ನಂಬೇಡಿ, ಏನೇನೋ ಹೇಳ್ತಾನೆ ಅಂತಾರೆ. ಬಟ್ ವಂದನಾ ಇಲ್ಲ, ಇನ್ನು ಗೊತ್ತಿರೋ ಸಾಧ್ಯತೆ ಇದೆ ಅಂತ ಹೇಳಿ ತಿಳ್ಕೊಳ್ಳೋದಕ್ಕೆ ಮುಂದಾಗ್ತಾರೆ. ಇತ್ತ ಕಡೆ ಬೃಂದ ದೊಡ್ಡ ಒಂದು ಜಾಲವನ್ನೇ ಹೆಣ್ದಿದ್ದಾಳೆ ಅರ್ಜುನ್ ಸುತ್ತ ಅಂತಾನೆ ಹೇಳ್ಬೋದು. ಇಲ್ಲಿ ಡಾಕ್ಟರ್ ಕರೀತಿದ್ದಾರೆ ಅಂತ ಸಿಸ್ಟರ್ ಬಂದು ಅರ್ಜುನ್ನ ಕರ್ಕೊಂಡು ಹೋಗ್ತಾರೆ. ಬಟ್ ಆಲ್ರೆಡಿ ಇಲ್ಲಿ ಸಿಸ್ಟರ್ನ ದುಡ್ಡು ಕೊಟ್ಟು ಬುಟ್ಟಿಗೆ ಹಾಕೊಂಡಿದ್ದಾಳೆ ಬೃಂದ. ಹಾಗಾಗಿ ಸಿಸ್ಟರ್ ಡಾಕ್ಟರನ್ನೇ ಮಿಸ್ಲೀಡ್ ಮಾಡಿ ಅರ್ಜುನನ್ನ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಅರ್ಜುನ್ ಹತ್ರ ಇಲ್ಲಿ ನಿಮ್ಮ ತಂಗಿ ಮಗು ಸತ್ತು ಹೋಗಿದೆ, ನಾವೇನು ಮಾಡೋಕ್ಕಾಗೋದಿಲ್ಲ, ಬಟ್ ಆ ಹುಡುಗಿ ಆರಾಮಾಗಿದ್ದಾಳೆ, ಬಟ್ ಆ ಹುಡುಗಿಗೆ ಯಾವುದೇ ರೀತಿ ಆಗಬಾರ್ದು ಅಂತ ಹೇಳಿ ಅರ್ಜುನ್ಗೆ ಹೇಳಿದಾಗ ಅರ್ಜುನ್ಗೆ ನಿಜಕ್ಕೂ ಆಘಾತವಾಗುತ್ತೆ. ನಂತರ ಅಲ್ಲಿಂದ ಬರ್ತಿದ್ದಾಗೆ ಇತ್ತ ಕಡೆ ರೀತು ಅನ್ನೋರ ಫ್ಯಾಮಿಲಿಯವ್ರನ್ನ ಕರೀರಿ, ಪ್ರೆಗ್ನೆಂಟ್ ಅಲ್ಲ ಅಂದರೂ ಸುಳ್ಳು ಹೇಳಿದ್ದಾರೆ, ಅವರು ವಿಷಯನ ಹೇಳಬೇಕು ಅಂತ ಡಾಕ್ಟರ್ ಹೇಳ್ತಿದ್ದಾರೆ. ಈ ಕಡೆ ಸರಿ ಮೇಡಮ್ ಅಂತ ಹೇಳಿ ನರ್ಸ್ ಕೂಡ ಹೇಳ್ತಾರೆ. ಏನಪ್ಪ ಇದು, ಹಾಗಿದ್ರೆ ಇಷ್ಟೊತ್ತು ಯಾರಂತ ಮಾತಾಡಿದ್ರು ಡಾಕ್ಟರ್ ಅರ್ಜುನ್ ಹತ್ರ ಅಂದ್ಕೊಂಡ್ರೆ ನೀತು ಅಂತಕ್ಕಂಥ ಪೇಷಂಟ್ ಅಣ್ಣ ಅಂದ್ಕೊಂಡು ಅಷ್ಟೆಲ್ಲ ಮಾತಾಡಿದ್ರು ಡಾಕ್ಟರ್. ಆದರೆ ಖಂಡಿತವಾಗ್ಲೂ ಅವ್ರಿಗೆ ಅದು ರೀತು ಅಣ್ಣ ಅನ್ನೋದು ಗೊತ್ತಿರಲಿಲ್ಲ. ತದನಂತರ ಇಲ್ಲಿ ರೀತು ಹೆದರ್ಕೋತಿರ್ತಾಳೆ ಅನ್ನೋಂಗೆ ವಿಷಯ ಗೊತ್ತಾದರೆ ಅಂತ. ಬಟ್ ಇಲ್ಲಿ ಬೃಂದ ತಾನು ಮಾಡಿದ್ದೀನಿ ಆಲ್ರೆಡಿ, ಏನು ಯೋಚನೆ ಮಾಡಬೇಡ, ಖಂಡಿತ ಅರ್ಜುನನ್ನು ಕೆಡ್ಡಾಗೆ ಬೀಳಿಸ್ತೀವಿ, ಅರ್ಜುನ ಮಗು ಸತ್ತಿದೆ ಅಂತಾನೆ ಭಾವಿಸ್ತಾನೆ, ನಾನು ಪಕ್ಕಾ ಪ್ಲಾನ್ ಮಾಡಿ ಎಲ್ಲ ಕೂಡ ವರ್ಕೌಟ್ ಆಗಿದೆ ಅಂದಾಗ ಅದನ್ನ ಭಾರ್ಗವಿ ಕೇಳಿಸ್ಕೊಂಡು ಅಲ್ಲಿಗೆ ಎಂಟ್ರಿ ಕೊಡ್ತಾಳೆ. ಕೊನೆಗೂ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿದ್ದಾರೆ ಬೃಂದಾವಂತೆ ರೀತು ಅಂತ ಹೇಳ್ಬೋದು. ಅರ್ಜುನ್ಗೆ ಈ ರೀತಿಯಾಗಿ ಮೋಸ ಮಾಡ್ತಿದ್ರ ಮೊದಲು ಈ ವಿಷಯನ ಅರ್ಜುನ್ಗೆ ಹೇಳ್ತೀನಿ ಅಂತ ಹೇಳ್ತಿದ್ದಾಳೆ ಭಾರ್ಗವಿ. ಹಾಗಿದ್ರೆ ಏನಾಗುತ್ತೆ ಮುಂದೆ ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನ ಮರಿ.